ಇರಾನ್ ಅಮೆರಿಕ ನಡುವಿನ ಎರಡನೇ ಹಂತದ ಸಂಧಾನ ಮಾತುಕತೆಗೆ ಸಿದ್ಧವಾಗ್ತಿದ್ದು ಇನ್ನೆರಡು ದಿನಗಳಲ್ಲಿ ಮಾತುಕತೆಗೆ ತಯಾರಾಗ್ತಾ ಇದೆ. ಯುದ್ಧ ಮುಗಿದಿದೆ ಅಂತ ಭಾವಿಸಿದ್ದೇವೆ. ಸಂಘರ್ಷ ಮುಂದುವರೆಸಿದ್ರೆ ಇರಾನ್ ರಾಷ್ಟ್ರ ಪುನರ್ ನಿರ್ಮಾಣಕ್ಕೆ 20 ವರ್ಷ ಕಾಲ ಬೇಕಾಗಬಹುದು ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಒಮಾನ್ ಕಡೆಯಿಂದ ಹಡಗುಗಳ ನಿರ್ಗಮನಕ್ಕೆ ಇರಾನ್ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿ ತೆರೆಯಲು ಟ್ರಂಪ್ ಕೂಡ ನಿರ್ಧಾರ ಮಾಡಿದ್ದು ಚೀನಾ ಅದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿರುವಂತಹ ಇರಾನ್ ಹೆಜ್ಬುಲ್ಲಾ ಮೇಲೆ ನಿರಂತರ ದಾಳಿಗಳು ಮತ್ತಷ್ಟು ತೀವ್ರ ಪ್ರತಿಕಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದೆ. ಮೊನ್ನೆ ಟ್ರಂಪ್ ಸಾಹೇಬರು ಫೋನ್ ಹಾಕಿದ್ರು ಇಲ್ಲಿ ಸಾಹೇಬರಿಗೆ. ಯಾರಿಗೆ ಸರ್? ನಮ್ಮ ಸಾಹೇಬರು ಮೋದಿ. ಓಕೆ. ಇವತ್ತು ಫ್ರಾನ್ಸ್ನ ಅಧ್ಯಕ್ಷರು ಕರೆ ಮಾಡಿದ್ರಂತೆ. ಹಲೋ ಹೌ ಆರ್ ಯು, ಏನು ಮಾಡಿಡಿಸೆ ಅಂತ ಅವ್ರೇನು ಹೇಳಿದ್ರು ಅಂತ ಕೇಳಕ್ಕಿರ್ಬೇಕು. ಅಥವಾ ಏನೋ ಇರುತ್ತೆ ಮಾತುಕತೆ. ಆಗಲಿ, ಒಳ್ಳೇದಾಗಲಿ, ಮಾತುಕತೆ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಅಮಾನ್ ಮೂಲಕ, ಅಮಾನ್ ಈಸ್ ಆಲ್ಸೋ ಆ ಎಡ್ಜಲ್ಲೇ ಕೂತಿರೋ ದೇಶ, ಅದಕ್ಕೆ ಹಕ್ಕಿದೆ ಒಮಾನ್ಗೆ. ಏನು ಇವ್ರೇನು ಪುಕಟೆ ಬಿಡ್ತಾ ಇರೋದಲ್ಲ ಇವರು. ಒಮಾನ್ ಮೂಲಕ ಬಿಡೋದ್ರದ್ದು ಹಾರ್ಮೋಸೆ ಈ ಡಿಸ್ಟೆನ್ಸಲ್ಲಿರೋದ್ರಲ್ಲಿ ಅದು ಒಮಾನ್ಗೆ ಈ ಕಡೆ ಇದೆ, ಇರಾನ್ಗೆ ಆ ಕಡೆ ಇದೆ ಅಷ್ಟೇ. ಇನ್ನು ಗ್ಯಾಸ್ದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕ್ಯೂ ನಿಂತಿಲ್ಲ. ಇನ್ನೂ 15 ದಿನ ಬೇಕು ನಿಮ್ಗೆ ಅದು ಸರಿ ಹೋಗೋಕ್ಕೆ, ಆಟೋದಾಗಲಿ ಮನೆಯದಾಗಲಿ ಎಲ್ಲ. ಈಗ ಒಮಾನ್ ಕಡೆಯಿಂದ ಬಿಡ್ತಾರೆ ಅಂತಾದರೆ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ವಿಕ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ವಿಲ್ ಸ್ಟಿಲ್ ಟೇಕ್ ಸಮ್ ಟೈಮ್. ತಕ್ಷಣಕ್ಕಾಗಲ್ಲ. ಯಾರು ನಾಳೆ ಬೆಳಗ್ಗೆ ಆಗಿಬಿಡುತ್ತೆ ಅನ್ನೋ ಭ್ರಮೆಗೆ ಹೋಗಬೇಡಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಎಸ್.